ಹಾಯ್ ಫ್ರೆಂಡ್ಸ್, ಟೆಕ್ ನ್ಯೂಸ್ ಎಪಿಸೋಡ್ 6ಗೆ ಎಲ್ರಿಗೂ ಸ್ವಾಗತ. ಇವತ್ತು ಡೇಟ್ ಬಂದು 21 ಮೇ 2024. ಟೈಮ್ ಬಂದು 5:45 ಆಗಿದೆ. ಇಲ್ಲಿವರೆಗೂ ಇರೋ ನ್ಯೂಸ್ಗಳಾದ್ರೆ ಇದು. ಸೊ ಫಸ್ಟ್ ನ್ಯೂಸ್ ಬಂದ್ಬಿಟ್ಟು ನೆನ್ನೆ ಏನಿತ್ತೋ ಅದ್ರ ಮೇಲೆ ಎಲ್ಲರೂ ಒಂಥರ ರಿಪ್ಲೈ ಮಾಡ್ತಾರಲ್ಲ ಆ ಥರ ಆಗಿದೆ. ನೆನ್ನೆ ವಿವೋದವರು ಒಂದು ಫೋಲ್ಡ್ ಫೋನ್ನ ಟೀಸ್ ಮಾಡಿದ್ರು, ಈ ಥರ ರಿಲೀಸ್ ಮಾಡ್ತೀವಿ ಅಂತ ಒಂದು ನ್ಯೂಸ್ ಆದರೆ ಬಂದಿತ್ತು. ಸೊ ಇವಾಗ ಅದನ್ನು ನೋಡಿಕೊಂಡು ಹಾನರ್ ಕಂಪ್ನಿಯ CEO ಮಾಧವ್ ಸೇಠ್ ಟ್ವಿಟರ್ ಅಲ್ಲ, ಅದು ಇವಾಗ ಎಕ್ಸಲ್ಲಿ ಒಂದು ಟ್ವೀಟ್ನಾದ್ರೆ ಮಾಡಿದ್ದಾರೆ. ಇವತ್ತು ಮ್ಯಾಜಿಕ್ ಸೀರೀಸ್ V2 ಅಂದ್ಬಿಟ್ಟು ಫೋನ್ ಇತ್ತಲ್ಲ, ಸೊ ಅದೇ ರೀತಿಯಾದಂಥ ಫೋಲ್ಡಬಲ್ ಫೋನ್ನ ಇಂಡಿಯಾಗೆ ತರೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅಂತ ಒಂದು ನ್ಯೂಸ್ ಆದರೆ ಬಂದಿದೆ. ಸೊ ಇದು ಬಂದ್ಬಿಟ್ಟು V2 ಬಂದ್ಬಿಟ್ಟು ಗ್ಲೋಬಲಿ ಲಾಂಚ್ ಆಗಿದ್ದಂಥ ಫೋನ್ ಆಗಿತ್ತು. ಸೊ ಇದು ಒಂದು ಫೋಲ್ಡಬಲ್ ಫೋನ್, ವಿವೋದವ್ರು ಬಿಟ್ಟರು ಅಂತ ಇವರು ಫೋಲ್ಡಬಲ್ ಫೋನ್ಗಾದರೆ ಇವರು ಟೀಸ್ ಮಾಡಿದ್ದಾರೆ, ಟ್ವಿಟರಲ್ಲಿ ಟ್ವೀಟ್ ಕೂಡ ಮಾಡಿದ್ದಾರೆ. ನೆಕ್ಸ್ಟ್ ನ್ಯೂಸ್ ಬಂದು ಐಕು ಕಡೆಯಿಂದ ಆ್ಯಪಲಲ್ಲಿ ರೀಸೆಂಟಾಗಿ ಒಂದು M4 ಚಿಪ್ನೊಂದಿಗೆ ತಿನ್ನೆಸ್ಟ್ ಒಂದು ಐಪ್ಯಾಡ್ನ ಬಿಟ್ಟಿದ್ರು. ಸೊ ಅದೇ ಕಾನ್ಸೆಪ್ಟ್ ಬೇಸ್ ಮೇಲೆ ಇವರು ಒಂದು ಐಪ್ಯಾಡ್ನಾದರೆ ಪ್ಲ್ಯಾನ್ ಮಾಡ್ತಾಯಿದ್ದಾರೆ, ಐಪ್ಯಾಡ್ ಅಲ್ಲ ಟ್ಯಾಬ್ನ ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ಇದು ಐಕು ಪ್ಯಾಡ್ 2 ಮತ್ತು 2 Pro ಥರ ಬರೋ ಚಾನ್ಸಸ್ ಇದ್ದು, ಇದರಲ್ಲಿ ಎರಡು ರೀತಿಯಾದಂಥ ಪ್ರೊಸೆಸರ್ನ ಯೂಸ್ ಮಾಡೋ ಚಾನ್ಸ್ ಇದೆ. ಫಸ್ಟ್ ಬಂದುಬಿಟ್ಟು ಮೀಡಿಯಾಟೆಕ್ ಡೈಮೆನ್ಸಿಟಿ 9300+ ಪ್ರೊಸೆಸರ್ನ ಯೂಸ್ ಮಾಡೋ ಚಾನ್ಸ್ ಇದೆ. ಇನ್ನೊಂದು ಬಂದು ಸ್ನ್ಯಾಪ್ಡ್ರ್ಯಾಗನ್ 8S Gen 3 ಪ್ರೊಸೆಸರ್ನು ಯೂಸ್ ಮಾಡೋ ಚಾನ್ಸಸ್ ಇದೆ. ಇದು ಸ್ನ್ಯಾಪ್ಡ್ರ್ಯಾಗನ್ 8S Gen 3 ಅನ್ನೋ ಪ್ರೊಸೆಸರ್ ತುಂಬ ಇವಾಗ ನ್ಯೂಸಲ್ಲಿದೆ. ಸುಮಾರು ಫೋನ್ಗಳಲ್ಲಿ ಈ ಪ್ರೊಸೆಸರ್ನ ಯೂಸ್ ಮಾಡ್ತಾ ಇದ್ದಾರೆ, ಸ್ನ್ಯಾಪ್ಡ್ರ್ಯಾಗನ್ 8S Gen 3 ಅಂದ್ಬಿಟ್ಟು. ಸೊ ಈ ಪ್ರೊಸೆಸರ್ ಹೆಂಗಿರುತ್ತೆ ಏನಿರುತ್ತೆ ಅಂತ ಯಾರಿಗೂ ಒಂದು ಪ್ರಾಪರ್ ಐಡಿಯಾ ಇಲ್ಲ, ಅದನ್ನು ಎಲ್ಲರೂ ಟೆಸ್ಟ್ ಮಾಡಬೇಕಾಗಿದೆ. ಇದೊಂದು ಹೊಸ ಪ್ರೊಸೆಸರ್ ಜೊತೆಗೆ ಐ ಥಿಂಕ್ ಈ ವಾರದಲ್ಲಿ ಅಥವಾ ನೆಕ್ಸ್ಟ್ ವಾರದಲ್ಲಿ ನಮಗೆ 2 ಫೋನ್ಗಳು ನೋಡೋದಕ್ಕೆ ಸಿಗುತ್ತೆ. ಈ ಟ್ಯಾಬ್ನ ಬೇಸ್ ಮಾಡಲ್ ಬಂದು 10,000 mAh ಬ್ಯಾಟ್ರಿ ಒಂದಿಗೆ ಬರೋ ಚಾನ್ಸಸ್ ಇರುತ್ತೆ. ಮತ್ತೆ ಇದು 12.1 ಇಂಚ್ ಸ್ಕ್ರೀನ್ ಸೈಜು ವಿತ್ 144 Hz ರಿಫ್ರೆಶ್ ರೇಟ್ ನೊಂದಿಗೆ ಬರುವಂತ ಡಿಸ್ಪ್ಲೇ ಇದ್ರಲ್ಲಿ ಮೇ ಬಿ ಸಿಗ್ಬೋದು. ರೆಸೊಲ್ಯೂಷನ್ 2.8K ರೆಸೊಲ್ಯೂಷನ್ ಮೇ ಬಿ ಇರುತ್ತೆ, 2.8 ಫುಲ್ HD ಪ್ಲಸ್ ಅಥವಾ 2.8K ಇದ್ದೇ ಇರುತ್ತೆ. ಇದರ ಪ್ರೋ ಮಾಡಲ್ ಬಂದು 11,500 mAh ಬ್ಯಾಟ್ರಿ ಒಂದಿಗೆ ಬರೋದಾಗಿದ್ದು ಮತ್ತೆ 3.1K ರೆಸೊಲ್ಯೂಷನ್ ಡಿಸ್ಪ್ಲೇನ ಹೊಂದಿರುತ್ತೆ. ಇನ್ನು ಮಿಕ್ಕಿ ಸ್ಪೆಸಿಫಿಕೇಶನ್ಸ್ ಎಲ್ಲ ಸೇಮ್ ಇರುತ್ತೆ, ಪ್ರೊಸೆಸರ್ ಆಗಿರ್ಬೋದು ಅಥವಾ ರ್ಯಾಮ್ ಆಗಿರ್ಬೋದು, ಸ್ಟೋರೇಜ್ ಆಗಿರ್ಬೋದು, ಇನ್ನೆಲ್ಲ ಸೇಮ್ ಇರುತ್ತೆ. ಡಿಸ್ಪ್ಲೇ ಮಾತ್ರ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಬ್ಯಾಟ್ರಿ ಸೈಜ್ನು ಇನ್ಕ್ರೀಸ್ ಮಾಡೋದಕ್ಕೆ ನಮ್ಗೆ ಒಳಗಡೆ ಸ್ಪೇಸ್ ಸಿಗುತ್ತೆ ಅಂತ ಸೊ ಈ ರೀತಿ ಮಾಡಿರ್ಬೋದು. ನೆಕ್ಸ್ಟ್ ನ್ಯೂಸ್ ಬಂದು ನಮ್ಮ ಕರ್ನಾಟಕದ್ದೇ. ಇವತ್ತು ಸೆಕೆಂಡ್ PU ರಿಸಲ್ಟ್ ಔಟ್ ಆಗಿದೆ. ಸೊ ಅದು ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ರಿಸಲ್ಟ್ನ ಚೆಕ್ ಮಾಡ್ಕೊಬೋದಾಗಿದೆ. ಸೆಕೆಂಡ್ PU ರಿಸಲ್ಟ್ ಯಾವಾಗಲೂ ಬಂದ್ಬಿಡ್ತು, ಎಕ್ಸಾಮ್ ಬರ್ದಿರ್ತಾರಲ್ಲ ಅವ್ರದ್ದು ರಿಸಲ್ಟ್ಸ್ ಆದರೆ ಇವತ್ತು PU ಬೋರ್ಡ್ ಅವರು ರಿಲೀಸ್ ಮಾಡಿದ್ದಾರೆ. ಸೊ ನೀವು ಅಲ್ಲಿಂದ ಇನ್ನೊಂದ್ಸರಿ ಚೆಕ್ ಮಾಡ್ಕೊಬೋದಾಗಿದೆ. ಇನ್ನೂ ಯಾರು ಚೆಕ್ ಮಾಡಿಲ್ಲ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅಲ್ಲಿಂದ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ರಿಸಲ್ಟ್ ಏನಾಗಿದೆ ಅಂತ. ನೆಕ್ಸ್ಟ್ ನ್ಯೂಸ್ ಬಂದು ಐಕು ಅವರು ಇವತ್ತೊಂದು ಫೋನ್ನ ರಿಲೀಸ್ ಮಾಡಿದ್ದಾರೆ. ಸೊ ಅದರ ನೇಮ್ ಬಂದ್ಬಿಟ್ಟು ಐಕು Z9X 5G ಅಂದ್ಬಿಟ್ಟು. ಸೊ ಇದು ಟೋಟಲ್ 3 ವೇರಿಯಂಟ್ ಅಲ್ಲಿ ರಿಲೀಸ್ ಆಗಿರುವಂತ ಫೋನ್ ಆಗಿದ್ದು, 4GB 6GB ಮತ್ತೆ 8GB ವೇರಿಯಂಟ್ ಅಲ್ಲಿ ರಿಲೀಸ್ ಆಗಿರೋ ಫೋನ್ ಆಗಿದ್ದು, ಇದು ಫುಲ್ HD ಪ್ಲಸ್ 6.72 ಇಂಚಸ್ ಸ್ಕ್ರೀನ್ ಆಗಿದ್ದು, ಇದರಲ್ಲಿ IPS LCD ಡಿಸ್ಪ್ಲೇನ ಯೂಸ್ ಮಾಡಿದ್ದಾರೆ. 120 Hz 1000 nits ಪೀಕ್ ಬ್ರೈಟ್ನೆಸ್ ಆದ್ರೆ ಇದರಲ್ಲಿ ಕೊಟ್ಟಿದ್ದಾರೆ. ಇದರಲ್ಲಿ ಸ್ನ್ಯಾಪ್ ಡ್ರ್ಯಾಗನ್ 6 Gen 1 ಪ್ರೊಸೆಸರ್ನ ಯೂಸ್ ಮಾಡಿದ್ದಾರೆ. ಒಂದು ಸ್ವಲ್ಪ ಹಳೆ ಪ್ರೊಸೆಸರ್, ಇದು ಸ್ವಲ್ಪ ಮಿಡ್ ರೇಂಜ್ ಫೋನ್ಗಳಲ್ಲಿ ಯೂಸ್ ಮಾಡ್ತಿದ್ದಂತ ಪ್ರೊಸೆಸರ್ ಇದಾಗಿದ್ದು ಇವಾಗ ಇದರಲ್ಲೂ ಯೂಸ್ ಮಾಡ್ತಾ ಇದ್ದಾರೆ. ಶಾಕಿಂಗ್ ಪ್ರೈಸ್ ಆಗಿ ಈ ಫೋನ್ನ ಲಾಂಚ್ ಮಾಡಿದ್ದಾರೆ. 12,000 ರೂಪಾಯಿಂದ ಸ್ಟಾರ್ಟಿಂಗ್ ಪ್ರೈಸ್ ಆದರೆ ಇದೆ. ಇದರ ಬೇಸ್ ವೇರಿಯಂಟ್ ಇದೆಯಲ್ಲ 4GB 128GB ಬಂದ್ಬಿಟ್ಟು 12,000 ರೂಪಾಯಿ, ಮತ್ತು 6GB 128GB ಬಂದು 13,000 ರೂಪಾಯಿ, 8GB 128GB ಬಂದ್ಬಿಟ್ಟು 14,500 ರೂಪಾಯಿಗಾದರೆ ರಿಲೀಸ್ ಮಾಡಿದ್ದಾರೆ. ಸೊ ಇದರ ಲಿಂಕ್ಸ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಪರ್ಚೇಸ್ ಮಾಡ್ಬೋದಾಗಿದೆ. ಇದು ಬಂದ್ಬಿಟ್ಟು ಇವತ್ತು ಲಾಂಚ್ ಇದೆಯಲ್ಲ, ಸೊ ಅದಕ್ಕೋಸ್ಕರ ಬ್ಯಾಂಕ್ ಆಫರ್ ಅಂದ್ಬಿಟ್ಟು 1,000 ರೂಪಾಯಿ SBI ICICI ಬ್ಯಾಂಕ್ ಜೊತೆ ಕಾರ್ಡ್ ಡಿಸ್ಕೌಂಟ್ ಆದರೆ ಸಿಗ್ತಾ ಇದೆ. ಪ್ಲಸ್ ಅಲ್ಲಿ 500 ರೂಪಾಯಿ ಕೂಪನ್ ಬೇರೆ ಇದೆ, ಆ ಕೂಪನ್ ಅಪ್ಲೈ ಮಾಡಿಕೊಂಡ್ರೆ ನಾನು ಇವಾಗ ಹೇಳಿದ್ದು ಪ್ರೈಸ್ಗೆ ನಿಮಗೆ ಈ ಫೋನ್ ಆದರೆ ಸಿಗುತ್ತೆ. ಒಂದು ಬೆಸ್ಟ್ ಫೋನ್ ಅಂತ ಹೇಳ್ಬೋದು, ಒಂದು ಮಿಡ್ ರೇಂಜ್ ಅಲ್ಲದೆ ಇದ್ದರು ಸೊ ಮಿಡ್ ರೇಂಜಿಂದ ವ್ಯಾಲ್ಯೂ ಫಾರ್ ಮನಿ ಫೋನ್ ಅಂತ ಇದನ್ನು ಹೇಳ್ಬೋದು. ಮತ್ತು ಇವತ್ತಿನ ಡೀಲ್ ಆಫ್ ದಿ ಡೇ ನೋಡ್ಕೊಳ್ಳೋದಾದರೆ ಮತ್ತೆ OnePlusದು ಒಂದು ಫೋನು ಬಂದಿದೆ. ಇದು ಸೇಲ್ ಇತ್ತಲ್ಲ ಮೊನ್ನೆ 2ನೇ ತಾರೀಕು 3ನೇ ತಾರೀಕು ಒಂದು ವಾರ ಸೇಲ್ ಇತ್ತಲ್ಲ, ಸೊ ಆ ಟೈಮಲ್ಲಿ ಬಂದಿದ್ದಂಥ ಪ್ರೈಸ್ಗೆ ಈ ಫೋನ್ ಮತ್ತೆ ಬಂದಿದೆ. ಸೇಲ್ ಆದಮೇಲೆ ಮತ್ತೆ ಈ ಪ್ರೈಸಿಗೆ ಬಂದಿರೋದಿದೆ. ಫಸ್ಟು OnePlus Nord CE 3 ಫೋನು ಜಸ್ಟ್ 19,000ಗೆ ಬರ್ತಾ ಇದೆ. 8GB ರ್ಯಾಮ್ 128GB ಸ್ಟೋರೇಜ್ ಇರುವಂಥ ಫೋನು. ಇದಾದಮೇಲೆ ಈ ಸ್ಟಾಕ್ ಕ್ಲಿಯರ್ ಆದಮೇಲೆ ಮತ್ತೆ ಈ ಫೋನ್ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ ಅಂತ ಅನಿಸುತ್ತೆ, ಯಾಕಂದರೆ ಹೊಸ ಫೋನ್ಸ್ ಎಲ್ಲ ಬಂತು. ಸೊ ಈ ಪ್ರೈಸ್ಗೆ ಈ ಫೋನು ವರ್ತ್ ಅಂತ ಹೇಳ್ತೀನಿ. ಸೊ ನೀವು ಯಾರು ಪರ್ಚೇಸ್ ಮಾಡಬೇಕಂದ್ರೆ ಇದ್ರ ಲಿಂಕು ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇದೇ ರೀತಿ ಏನಾದರೂ ಹೆವಿ ಡಿಸ್ಕೌಂಟ್ಸ್ ಒಂದಿಗೆ ಯಾವುದಾದ್ರೂ ಡೀಲ್ಸ್ ನನಗೇನಾದರೂ ಕಾಣಿಸಿದ್ರೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಟೈಮ್ ಟು ಟೈಮ್ ನಮ್ಮ ಟೀಮ್ ಅವ್ರು ಪೋಸ್ಟ್ ಮಾಡ್ತಾ ಇರ್ತಾರೆ. ಸೊ ಇಲ್ಲಿರೋ QR ಸ್ಕ್ಯಾನ್ ಮಾಡಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ, ಅಲ್ಲಿಂದ
ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆದರೆ ಈ ರೀತಿ ಹೆವಿ ಡಿಸ್ಕೌಂಟ್ಸೊಂದಿಗೆ ಇರುವಂಥ ಪ್ರಾಡಕ್ಟ್ಸು ನೀವು ಟೈಮ್ ಟು ಟೈಮ್ ಕ್ಯಾಚ್ ಮಾಡ್ಬೋದಾಗಿದೆ. ನೆಕ್ಸ್ಟ್ ನ್ಯೂಸ್ ಬಂದು ನಮಗೆ ನಾಸಾ ಕಡೆಯಿಂದ ನಮಗೆ ಇಲ್ಲಿಂದ ಮಂಗಳ ಗ್ರಹಕ್ಕೆ ಹೋಗೋದಕ್ಕೆ ಹೆಂಗಿಲ್ಲ ಅಂದರೂ ಮಿನಿಮಮ್ 22ರಿಂದ 24 ತಿಂಗಳು ಟೈಮ್ ಆದರೆ ತೊಗೊಳುತ್ತೆ. ಸೊ ಇಷ್ಟು ಲಾಂಗ್ ಪೀರಿಯಡಲ್ಲಿ ನಾವು ಹ್ಯೂಮನ್ಸ್ನ ಮಂಗಳ ಗ್ರಹಕ್ಕೆ ಕಳ್ಸೋದಕ್ಕಾಗಲ್ಲ ಅಂದ್ಬಿಟ್ಟು ಇವರು ಒಂದು ಸ್ಪೆಷಲ್ ರಾಕೆಟ್ನಾದರೆ ಇನ್ವೈಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ಲಾಸ್ಮಾ ರಾಕೆಟ್ ಅಂತಲೂ ಹೆಸರಿಡ್ತಾ ಇದ್ದಾರೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಇದು ಜಸ್ಟ್ 2 ತಿಂಗಳಲ್ಲಿ ನಮಗೆ ಮಂಗಳ ಗ್ರಹಕ್ಕೆ ಸೇರ್ಕೊಬೋದು ಅಂತ ಇವರು ಹೇಳ್ತಾ ಇದ್ದಾರೆ. ಈ ಪ್ರಾಜೆಕ್ಟು ಇನ್ನೂ ಯಾವ ಕಾಲಕ್ಕೆ ಲಾಂಚ್ ಆಗುತ್ತೋ ಏನಾಗುತ್ತೋ ಗೊತ್ತಿಲ್ಲ. ಸೊ ನೋಡೋಣ. ಇನ್ ಕೇಸ್ 2 ತಿಂಗಳು ಟ್ರಾವೆಲ್ ಮಾಡಿ ಮಂಗಳ ಗ್ರಹಕ್ಕೆ ಹೋಗೋ ಚಾನ್ಸ್ ಸಿಕ್ಕಿದ್ರೆ ನೀವೇನಾದರೂ ಹೋಗ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ನ್ಯೂಸ್ ಬಂದು ನಮ್ಮ ಬೆಂಗಳೂರು ಮೆಟ್ರೋ ಮೆಜೆಸ್ಟಿಕಲ್ಲಿ ಮೆಟ್ರೋ ಸ್ಟೇಷನ್ ಇದೆಯಲ್ಲ, ಸೊ ಅದರಲ್ಲಿ ನಾವು ಲೈನ್ ಚೇಂಜ್ ಮಾಡಬೇಕಾಗುತ್ತೆ. ವೈಲೆಟಿಂದ ಗ್ರೀನ್ಗೆ ಚೇಂಜ್ ಮಾಡಬೇಕಾದ್ರೆ ತುಂಬ ರಶ್ ಇರುತ್ತೆ ಅಂದ್ಬಿಟ್ಟು ವೈಲೆಟ್ ಲೈನಿಂದ ಗ್ರೀನ್ ಲೈನ್ಗೆ ಚೇಂಜ್ ಆಗೋವಾಗ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಬೇಕಾಗುತ್ತಲ್ಲ, ಸೊ ಆ ಜಾಗದಲ್ಲಿ ತುಂಬ ಜನ ಸೇರ್ತಾ ಇದ್ರು ಅಂತ ಇವ್ರು ನೋಟಿಸ್ ಮಾಡಿ ಇದಕ್ಕೆ ಇನ್ನೊಂದು ಆಲ್ಟರ್ನೇಟಿವ್ ರೂಟ್ನಾದ್ರೆ ಮಾಡಿದ್ದಾರೆ. ಸೊ ಇವಾಗ 2 ಕಡೆಯಿಂದನೂ ವೈಲೆಟ್ ಲೈನಿಂದ ಗ್ರೀನ್ ಲೈನ್ಗೆ ಚೇಂಜ್ ಆಗ್ಬೋದು. ಇವಾಗ ಜಾಸ್ತಿ ಜನ ಒಂದೇ ಕಡೆ ಸೇರೋದಿಲ್ಲ ಮತ್ತೆ ಟ್ರೈನ್ ಮಿಸ್ ಆಗೋ ಚಾನ್ಸ್ ಇರೋದಿಲ್ಲ ಅಂತ BMRCL ಅವ್ರು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ನ್ಯೂಸ್ ಬಂದು ದೊಡ್ಡ ತಿರುಪತಿಯಲ್ಲಿ ಪಾದಚಾರಿ ಮಾರ್ಗ ಇದೆಯಲ್ಲ, ಮೆಟ್ಲು ಹತ್ಕೊಂಡು ಹೋಗೋದು. ಸೊ ಅಲ್ಲಿ ಈ ನಡುವೆ ತುಂಬ ಕಾಡು ಪ್ರಾಣಿಗಳು ಮೆಟ್ಲುಗಳಲ್ಲಿ ಕಾಣಿಸ್ಕೊತಾ ಇದೆ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಆ ರೂಟಿಂದ ಹೋಗೋದಕ್ಕೆ ತುಂಬ ಜನ ಭಯನೂ ಪಡ್ತಾ ಇದ್ದಾರೆ. ಸೊ ಇವತ್ತು ಏನಾಗಿದೆ ಅಂದರೆ ಅಲ್ಲಿ ಒಂದು ಚಿರತೆ ಕಾಣಿಸ್ಕೊಂಡ್ಬಿಟ್ಟಿದೆ. ಚಿರತೆ ಹಿಂಗೆ ಮೆಟ್ಲುಗಳಿಂದ ಕಾಡೊಳಗಡೆ ಪಾಸ್ ಆಗಿರೋದು ಯಾರೋ ನೋಡ್ಬಿಟ್ಟು ಫುಲ್ ಭಯ ಬಿದ್ದೋಗ್ಬಿಟ್ಟಿದ್ದಾರೆ. ಸೊ ಇದಕ್ಕೆ ಏನಾದರೂ ಕಡಿವಾಣ ಹಾಕೋದು ಅಥವಾ ಬೇಲಿ ಆ ಥರ ಏನಾದರೂ ಹಾಕೋದು ಮಾಡ್ತಾರೇನೋ ನೋಡಬೇಕು. ಯಾಕೆಂದರೆ ಕಾಡು ಪ್ರದೇಶನ ನಾವು ಅಕ್ವೈರ್ ಮಾಡ್ಕೊಂಡಿರೋದೇ ತಪ್ಪು ಫಸ್ಟ್ ಆಫ್ ಆಲ್. ಸೊ ನಾವು ಅದಕ್ಕೆ ಮತ್ತೆ ಬೇಲಿ ಏನಾದರೂ ಹಾಕಿದ್ರೆ ಅದು ಸರಿ ಆಗುತ್ತಾ ಇಲ್ವಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ನ್ಯೂಸ್ ಬಂದು ಫುಡ್ ಬಗ್ಗೆ. ಪ್ರತಿಯೊಂದು ಸ್ಟೇಟಲ್ಲೂ ಫುಡ್ ಬಗ್ಗೆ ತುಂಬ ಕಾಳಜಿನ ವಹಿಸ್ತಾ ಇದ್ದಾರೆ. ಸ್ಟೇಟ್ ಬೈ ಸ್ಟೇಟು ಒಂದೊಂದೇ ರೂಲ್ಸ್ನಾದರೆ ಜಾರಿ ತರ್ತಾ ಇದ್ದಾರೆ. ಡೆಲ್ಲಿಯಲ್ಲಿ ಒಂದು ನೋಟಿಫಿಕೇಶನ್ ಆದರೆ ಬಂದಿದೆ, ಎಲ್ಲ ಹಣ್ಣು ವ್ಯಾಪಾರಿಗಳಿಗೆ ಈ ಕೆಮಿಕಲ್ನ ಹಾಕಿ ಫ್ರೂಟ್ಸ್ನ ಹಣ್ಣು ಮಾಡಬಾರ್ದು ಅಂತ ಒಂದು ಆದೇಶನಾದ್ರೆ ಹೊರಡಿಸಿದ್ದಾರೆ. ನೆಕ್ಸ್ಟ್ ನ್ಯೂಸ್ ಬಂದು FSSAI ಕಡೆಯಿಂದ ಇವರು ಕೆಮಿಕಲ್ಸ್ನ ಯೂಸ್ ಮಾಡಿ ಯಾವುದೇ ಹಣ್ಣುಗಳನ್ನ ಎಲ್ಲ ಹಣ್ಣು ವ್ಯಾಪಾರಿಗಳಿಗೆ ಒಂದು ಸೂಚನೆನಾದ್ರೆ ಹೊರಡಿಸಿದ್ದಾರೆ. ಯಾವುದೇ ಫ್ರೂಟ್ಸ್ನ ಹಣ್ಣು ಮಾಡೋದಕ್ಕೆ ಕೆಮಿಕಲ್ನ ಯೂಸ್ ಮಾಡಬಾರ್ದು ಅಂತ. ಅದರಲ್ಲೂ ಮೇನ್ ಬಂದ್ಬಿಟ್ಟು ಕ್ಯಾಲ್ಶಿಯಂ ಕಾರ್ಬೈಡ್ನ ಯೂಸ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಸೊ ಇದನ್ನು ಬ್ಯಾನ್ ಮಾಡಿದ್ದಾರೆ. ಆದರೂ ಇದನ್ನು ಕದ್ದು ಮುಚ್ಚಿ ಯೂಸ್ ಮಾಡ್ತಾ ಇದ್ದಾರೆ. ಇನ್ ಕೇಸ್ ಈ ಥರ ಏನಾದರೂ ಸಿಗಾಕೊಂಡ್ರೆ ಅವ್ರ ಮೇಲೆ ಕಠಿಣ ಕ್ರಮ ಜಾರಿಗೊಳಿಸ್ತೀವಿ ಅಂತ ಅವರು ಹೇಳ್ತಾ ಇದ್ದಾರೆ. ಆಲ್ರೆಡಿ ಆ ಬೆಳೆ ಬೆಳೆಯೋ ಅಷ್ಟೊತ್ತಿಗೆ ಸುಮಾರು ರಾಸಾಯನಿಕ ಪದಾರ್ಥಗಳು ಅದರಲ್ಲಿ ಸೇರ್ಕೊಂಡಿರುತ್ತೆ. ಅದ್ರ ಜೊತೆಗೆ ಇವರು ಹಣ್ಣು ಮಾಡೋದಕ್ಕೆ ಈ ಥರ ಕೆಮಿಕಲ್ಸ್ನ ಯೂಸ್ ಮಾಡಿದ್ರೆ ಅದು ಇನ್ನೂ ಎಫೆಕ್ಟ್ ಆಗುತ್ತೆ ಅನ್ನೋ ಕಾರಣದಿಂದ ಸೊ ಆರ್ಗ್ಯಾನಿಕ್ ಕಡೆ ಹೋಗೋದು ತುಂಬ ಒಳ್ಳೆಯದು ಅಂತ ಅಂದ್ಕೊಂಡಿದ್ದೀನಿ ನಾನು. ಸೊ ಆರ್ಗ್ಯಾನಿಕ್ ಪದ್ಧತಿಲಿ ಹೋದರೆ ನಮಗೆ ಅರ್ಧಕ್ಕರ್ಧ ಬೆಳೆನೇ ಬರೋದಿಲ್ಲ ಅನ್ನೋ ಸಿಚುವೇಶನ್ ಆಗಿದೆ. ಏನಕ್ಕಾದರೂ ಆಗಲಿ ಗೊಬ್ಬರ ಅದು ಇದು ಯೂಸ್ ಮಾಡಲೇಬೇಕು. ಕೆಮಿಕಲ್ಸ್ ಯೂಸ್ ಮಾಡಿಲ್ಲ ಅಂದರೆ ಯಾವುದೇ ಒಂದು ಬೆಳೆ ಬರೋದೇ ಇಲ್ಲ ಅನ್ನೋ ಪರಿಸ್ಥಿತಿ ಇವಾಗ ಆಗಿದೆ. ಸೊ ಇದ್ರ ಮೇಲೆ ನಿಮ್ಮ ಒಪಿನಿಯನ್ ಏನು ಅಂತ ನನಗೆ ಅದನ್ನೂ ಕಮೆಂಟ್ ಮಾಡಿ ತಿಳಿಸಿ. ಟೋಟಲ್ 3 ಕಮೆಂಟ್ಸ್ ನನಗೆ ನೀವು ಮಾಡಿದ್ರೆ ನಿಮ್ಮಿಂದ ನನಗೆ ಒಂದು ಆನ್ಸರ್ ಸಿಕ್ದಂಗೆ ಆಗುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಟೆಕ್ ನ್ಯೂಸು. ಇದೇ ರೀತಿ ಇನ್ನಷ್ಟು ಟೆಕ್ ನ್ಯೂಸು ಮತ್ತು ಟೆಕ್ ಟಿಪ್ಸು ನಿಮಗೆ ಈ ಚಾನಲಲ್ಲಿ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಇನ್ನೂ ಯಾರು ಜಾಯ್ನ್ ಆಗಿಲ್ಲ, ಒಂದ್ಸರಿ ಹೋಗಿ ಜಾಯ್ನ್ ಆಗಿ ಎಲ್ಲ ಡೀಲ್ಸ್ನ ಒಂದ್ಸರಿ ಚೆಕ್ ಮಾಡಿ. ನಿಮ್ಗೆ ಅವಶ್ಯಕತೆ ಇರುವಂಥ ವಸ್ತುಗಳಿದ್ದರೆ ಮಾತ್ರ, ನಿಮಗೆ ಕಮ್ಮಿ ಪ್ರೈಸಲ್ಲಿ ಸಿಗೋದಿದ್ರೆ ಮಾತ್ರ ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಬೋದಾಗಿದೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.